ಸ್ನೇಹಿತರೆ ನಮಸ್ಕಾರ. ನಾನು ಗಣೇಶ್ ಪೂಜಾರಿ. ನನ್ನ ಕಾನೂನಿನ ತರಗತಿಗಳಿಗೆ ನಿಮ್ಮನ್ನು ಸ್ವಾಗತಿಸುತ್ತಿದ್ದೇನೆ. ಮತ್ತು ಭಾರತ ದಂಡ ಸಂಹಿತೆ ಇದರಲ್ಲಿ ನಾವು ಈಗ ಅಧ್ಯಾಯ 2 ಆರಂಭಿಸಬೇಕು. ಇಲ್ಲಿ ಒಂದಷ್ಟು ಸಾಮಾನ್ಯ ವಿವರಣೆಗಳಿವೆ. ಈ ಅಧ್ಯಾಯ ಸೆಕ್ಷನ್ 6ರಿಂದ ಸೆಕ್ಷನ್ 52A ತನಕ ಹೋಗ್ತದೆ. ಮೊದಲಿಗೆ ಸೆಕ್ಷನ್ 6ರಿಂದ 52 ಅಂದರೆ 47 ಸೆಕ್ಷನ್ಸ್ ಇದ್ವು. ಅದರಲ್ಲಿ 3 ಸೆಕ್ಷನ್ಸ್ ರಿಪೀಲ್ ಆಗಿದೆ, ಅಂದರೆ ತೆಗೆದುಹಾಕಲಾಗಿದೆ. ಆನಂತರ 2 ಸೆಕ್ಷನ್ಸ್ ಆ್ಯಡ್ ಆಗಿವೆ. ಅಂದರೆ ಈಗ ಕರೆಂಟ್ಲಿ ನಾವು 46 ಸೆಕ್ಷನ್ಸ್ ಇನ್ಕ್ಲೂಡಿಂಗ್ 2 ಅಮೆಂಡ್ಮೆಂಟ್ ಸೆಕ್ಷನನ್ನು ಸೇರಿಸಿದರೆ 46 ಸೆಕ್ಷನ್ಸ್ಗಳನ್ನು ಕಲಿಬೇಕು. ಈ 46 ಸೆಕ್ಷನ್ಗಳನ್ನು ಒಂದೇ ವಿಡಿಯೋದಲ್ಲಿ ಕಲಿಲಿಕ್ಕೆ ಹೋದರೆ ಸ್ವಲ್ಪ ಲೆಂದಿ ಆಗುತ್ತೆ. ಅದಕ್ಕೋಸ್ಕರ ನಾನು ಈ ಒಂದು ಸೆಕ್ಷನ್ಗಳನ್ನು ಸರಣಿಯಲ್ಲಿ ಕಲಿಸ್ತಾ ಹೋಗ್ತೇನೆ. ಮೊದಲಿಗೆ ಈ ವಿಡಿಯೋ 1 ಏನಿದೆ, ಇಲ್ಲಿ ನಾವು ಸೆಕ್ಷನ್ 6ರಿಂದ ಸೆಕ್ಷನ್ 18 ಅಂದರೆ ಟೋಟಲ್ 13 ಸೆಕ್ಷನ್ ಬರುತ್ತೆ. ಇಲ್ಲಿ ಅದರಲ್ಲಿ 3 ನಾನು ಮೊದಲೇ ಹೇಳಿದಾಗೆ ರಿಪೀಲ್ ಆಗಿದೆ. ಸೊ ಇಲ್ಲಿ ನಾವು 10 ಸೆಕ್ಷನ್ಗಳನ್ನು ಅರ್ಥ ಮಾಡ್ಕೊಳ್ಳೋಣ. ಅದು ಈ ಒಂದು ವಿಡಿಯೋದ ಪ್ರಯತ್ನ. ಅದರೊಂದಿಗೆ ಮೊದಲ ಸ್ಲೈಡ್ ನೋಡೋಣ. ಇಲ್ಲಿ ಅಧ್ಯಾಯ 2ರಲ್ಲಿ 46 ಸೆಕ್ಷನ್ಗಳನ್ನು ನಾವು ಕಲಿಬೇಕು ಅಂತ ನಾನು ಹೇಳಿದೆ. ಅದನ್ನು ಕೇಳಿಬಿಟ್ಟು ಅಯ್ಯೋ ದೇವ್ರೆ ಇದು ನಮ್ಮ ಕೈಲಾಗೋ ಕೆಲಸ ಅಲ್ಲ ಅಂತ ಅಂದ್ಕೊಳ್ಬೇಡಿ. ಇಲ್ಲಿ 46 ಸೆಕ್ಷನ್ಗಳು ಇದ್ದರೂ ಸಹ ಸಾಕಷ್ಟು ಸೆಕ್ಷನ್ಗಳು ಬೇರೆ ಪ್ರಾವಿಷನಲ್ಲಿ ಕೇವಲ ಒಂದೇ ಸಾಲಿನಲ್ಲಿದೆ. ನಾವು ಬೇಗ ಅದನ್ನು ಅರ್ಥ ಮಾಡ್ಕೊಳ್ಬೋದು, ಹಾಗಾಗಿ ಚಿಂತೆ ಮಾಡಬೇಡಿ. ಆದರೆ ಕೆಲವೊಂದು ಸೆಕ್ಷನ್ಗಳು ಸ್ವಲ್ಪ ಲೆಂದಿ ಆಗಿವೆ ಮತ್ತು ಅದನ್ನು ನಾವು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಬೇಕು. ಅವು ತುಂಬ ಪ್ರಮುಖ ಸಹ ಹೌದು. ಉದಾಹರಣೆಗೆ ಅಂಥದ್ರಲ್ಲಿ ಒಂದು ಸೆಕ್ಷನ್ 6 ಇದು ಏನನ್ನು ಮಾತಾಡುತ್ತೆ ಅಂತ ಹೇಳಿದರೆ, ಸಂಹಿತೆಯಲ್ಲಿನ ಪರಿಭಾಷೆಗಳನ್ನು ಅಪವಾದಗಳಿಗೆ ಒಳಪಟ್ಟು ಅರ್ಥ ಮಾಡಿಕೊಳ್ಳುವುದು. ಅಂದರೆ ಇಲ್ಲಿ ಕನ್ನಡದಲ್ಲಿ ಮೊದಲು ಓದಿ ಹೇಳ್ತೇನೆ, ಆಮೇಲೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಈ ಸೆಕ್ಷನ್ ಹೇಳುತ್ತೆ, ಈ ಸಂಹಿತೆಯ ಉದ್ದಕ್ಕೂ ಅಪರಾಧದ ಪ್ರತಿ ವ್ಯಾಖ್ಯಾನ ಅಥವಾ ಪರಿಭಾಷೆ, ಪ್ರತಿ ದಂಡ ವಿಧಿಸುವಿಕೆ ಮತ್ತು ಅಂತಹ ಪ್ರತಿಯೊಂದು ವ್ಯಾಖ್ಯಾನ ಅಥವಾ ದಂಡ ವಿಧಿಸುವಿಕೆಯ ಪ್ರತಿಯೊಂದು ದೃಷ್ಟಾಂತವನ್ನು ಸಾಮಾನ್ಯ ಅಪವಾದಗಳು ಎಂಬ ಶಿರೋನಾಮೆಯ ಅಧ್ಯಾಯದಲ್ಲಿರುವ ಅಪವಾದಗಳನ್ನು ಅಂಥ ಪರಿಭಾಷೆ, ದಂಡ ವಿಧಿಸುವಿಕೆ ಅಥವಾ ದೃಷ್ಟಾಂತಗಳಲ್ಲಿ ಪುನಃ ಹೇಳಿರದಿದ್ದರೂ ಅವುಗಳಿಗೆ ಒಳಪಟ್ಟು ಅರ್ಥ ಮಾಡಿಕೊಳ್ಳತಕ್ಕದ್ದು ಅಂತ ಹೇಳ್ತಾರೆ. ಇಲ್ಲಿ ಮೊಟ್ಟ ಮೊದಲಿಗೆ ನಮ್ಗೆ ಏನು ಗೊತ್ತಿರಬೇಕಂತ ಹೇಳಿದರೆ, ಈ ಭಾರತ ದಂಡ ಸಂಹಿತೆಯಲ್ಲಿ ಅಧ್ಯಾಯ 4ರಲ್ಲಿ ನಾವು ಸಾಮಾನ್ಯ ಅಪವಾದಗಳು ಅನ್ನುವಂತಹ ಅಂಶವನ್ನು ಓದ್ತೇವೆ. ಇದು ಸೆಕ್ಷನ್ 76ರಿಂದ ಹಿಡಿದು 106 ತನಕ ಹೋಗುತ್ತೆ. ಇಲ್ಲಿ ಯಾವೆಲ್ಲ ವಿಷಯಗಳನ್ನು ಸಾಮಾನ್ಯ ಅಪವಾದಗಳು ಅಂದರೆ ಜನರಲ್ ಎಕ್ಸೆಪ್ಷನ್ಸ್ ಅಂತ ಆಲ್ರೆಡಿ ಹೇಳಿದ್ದಾರೆ, ಅದನ್ನು ಬೇರೆ ಬೇರೆ ಏನು ಅಫೆನ್ಸನ್ನು ನಾವು ಡಿಫೈನ್ ಮಾಡ್ತೀವಿ ಅಲ್ಲೆಲ್ಲ ಪುನಃ ಹೇಳಬೇಕಂತಿಲ್ಲ. ನಾವು ಚಾಪ್ಟರ್ 4ರಲ್ಲಿ ಹೇಳಿದ್ದೇವೆ, ಅಧ್ಯಾಯ 4ರಲ್ಲಿ ಹೇಳಿದ್ದೇವೆ, ಅಂತಹ ಏನು ಎಕ್ಸೆಪ್ಷನ್ಸ್ ಇದೆ ಅವುಗಳು ಇಲ್ಲೂ ಸಹ ಬರುತ್ತೆ ಅಂತ ಎಲ್ಲ ಡೆಫಿನಿಷನಲ್ಲಿ ಹೇಳಬೇಕಂತಿಲ್ಲ. ಅಥವಾ ಎಲ್ಲ ಪೀನಲ್ ಪ್ರಾವಿಷನ್ಸಲ್ಲಿ ಅಂದರೆ ದಂಡ ವಿಧಿಸುವಾಗ ಹೇಳಬೇಕಂತಿಲ್ಲ. ಅಥವಾ ಎಲ್ಲ ದೃಷ್ಟಾಂತಗಳಲ್ಲಿ ಅಂದರೆ ಡೆಫಿನಿಷನನ್ನು ಹೇಳುವಾಗ ಅಥವಾ ಪೀನಲ್ ಪ್ರಾವಿಷನ್ ಹೇಳುವಾಗ ಯಾವುದೆಲ್ಲ ಇಲಸ್ಟ್ರೇಷನ್ ಕೊಡ್ತಾರೆ ಅಲ್ಲೆಲ್ಲ ಪುನಃ ಹೇಳಬೇಕಂತಿಲ್ಲ. ಚಾಪ್ಟರ್ 4ರಲ್ಲಿ ಒಂದ್ಸಲ ನಾವು ಏನು ಹೇಳಿದ್ದೇವೆ ಅದು ಇಡೀ ಆ್ಯಕ್ಟಲ್ಲಿ ಎಲ್ಲ ಕಡೆಗೂ ಅರ್ಥ ಮಾಡ್ಕೊಳ್ಬೇಕು. ಆ ಒಂದು ಅಂಶವನ್ನು ಸೆಕ್ಷನ್ 6 ತುಂಬ ಕ್ಲಿಯರಾಗಿ ಹೇಳುತ್ತೆ. ನಾವು ಪುನಃ ಅದನ್ನೇ ಹೇಳ್ತಾ ಹೋದ್ರೆ ಏನಾಗುತ್ತೆ, ಪ್ರತಿಯೊಂದು ಅಪವಾದಕ್ಕೂ ನಾವು ಹೇಳಬೇಕಾಗತ್ತೆ, ಓಕೆ ಇದು ಇವರಿಗೆ ಸಂಬಂಧಪಟ್ಟಿದ್ದಲ್ಲ, ಯಾವುದು ಜನರಲ್ ಎಕ್ಸೆಪ್ಷನಲ್ಲಿ ಬಂದಿರುವಂಥವರಿಗೆ. ಅಂಥವ್ರು ಅಂದರೆ ಯಾರು? ಇಲ್ಲಿ 2 ಇಲಸ್ಟ್ರೇಷನ್ ಸಹ ಕೊಟ್ಟಿದ್ದಾರೆ. ಆ ಮುಖೇನ ನಮಗೆ ಇದು ಸಂಪೂರ್ಣ ಅರ್ಥ ಆಗುತ್ತೆ. ಮತ್ತು ಇನ್ನೂ ಸಂಪೂರ್ಣ ಅರ್ಥ ಆಗಬೇಕಂತ ಹೇಳಿದರೆ ನಾವು ಜನರಲ್ ಎಕ್ಸೆಪ್ಷನ್ ಚಾಪ್ಟರ್ನೂ ಸಹ ಕಲಿಬೇಕಾಗತ್ತೆ, ಸಾಮಾನ್ಯ ಅಪವಾದಗಳು. ಆ ಬಗ್ಗೆ ಸಹ ನಾವು ವಿಡಿಯೋ ಮಾಡೋಣ. ಆದರೆ ಈಗ ಸದ್ಯಕ್ಕೆ 2 ಉದಾಹರಣೆಗಳನ್ನು ಆ ಚಾಪ್ಟರ್ನಿಂದ ತಗೊಂಡು ಈ ಸೆಕ್ಷನನ್ನು ಅರ್ಥ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಮುಂದಿನ ಸ್ಲೈಡ್ನಲ್ಲಿ ಮಾಡೋಣ. ಇಲ್ಲಿ ದೃಷ್ಟಾಂತ 1ರಲ್ಲಿ ಏನಿದೆ ಅಂತ ಹೇಳಿದರೆ, ಯಾವುದಾದ್ರೂ ಒಂದು 7 ವರ್ಷದ ಮಗು ಈ ಒಂದು ಕೋಡ್ನಲ್ಲಿ ಬರುವಂತಹ ಯಾವುದೇ ಅಪರಾಧವನ್ನು ಮಾಡಿದರೂ ಸಹ ಅದನ್ನು ನಾವು ಅಪರಾಧ ಅಂತ ಕನ್ಸಿಡರ್ ಮಾಡಲ್ಲ. ಯಾಕಂದರೆ ನಾವು ಮೊದಲೇ ಅರ್ಥ ಮಾಡ್ಕೊಳ್ಬೇಕಿತ್ತು, ಡೋಲಿ ಇನ್ಕೆಪೆಕ್ಸ್ ನಾವು ಕಾಂಟ್ರಾಕ್ಟ್ ಲಾ ಓದುವಾಗ ಅರ್ಥ ಮಾಡ್ಕೊಂಡಿದ್ದೀವಿ. ಅಥವಾ 7 ವರ್ಷದ ಒಳಗಿನ ಮಗುವಿಗೆ ಮೆನ್ಸ್ರಿಯಾ ಅಂದರೆ ಯಾವುದೇ ಒಂದು ಕೆಟ್ಟ ಕೃತ್ಯವನ್ನು ಮಾಡುವಂತಹ ಉದ್ದೇಶ ಇರೋದಿಲ್ಲ ಅನ್ನೋ ಕಾರಣಕ್ಕಾಗಿ ಜನರಲ್ ಎಕ್ಸೆಪ್ಷನ್ ಸೆಕ್ಷನ್ 82 ತುಂಬ ಕ್ಲಿಯರಾಗಿ ಹೇಳುತ್ತೆ, 7 ವರ್ಷದ ಒಳಗಿನ ಮಗು ಯಾವುದೇ ಅಪರಾಧ ಮಾಡಿದರೂ ಅದನ್ನು ಅಪರಾಧ ಅಂತ ಕನ್ಸಿಡರ್ ಮಾಡಲ್ಲ ಅಂತ ಹೇಳಿ. ಈಗ ನೀವು ಕಳ್ಳತನದ ಬಗ್ಗೆ ಓದ್ತೀರಾ ಇಂಡಿಯನ್ ಪೀನಲ್ ಕೋಡಲ್ಲಿ, ಅಲ್ಲಿ ಪುನಃ ನೀವು ಹೇಳಬೇಕಂತಿಲ್ಲ 7 ವರ್ಷದ ಒಳಗಿನ ಮಗು ಕಳ್ಳತನ ಮಾಡಿದರೆ ಅದು ಅಪರಾಧ ಅಲ್ಲ ಅಂತ ಪುನಃ ಹೇಳಬೇಕಂತಿಲ್ಲ. ಒಂದ್ಸಲ ಸೆಕ್ಷನ್ 82ಅಲ್ಲಿ ಹೇಳಿದ್ರಲ್ವಾ, ಒಂದ್ಸಲ ಜನರಲ್ ಎಕ್ಸೆಪ್ಷನಲ್ಲಿ ಹೇಳಿದ ನಂತರ ಅದು ಇಡೀ ಒಂದು ಕೋಡ್ಗೆ ಅಪ್ಲೈ ಆಗುತ್ತೆ ಅನ್ನೋದೇ ಸೆಕ್ಷನ್ 6ನ ವಾದ. ಅದನ್ನು ನೀವು ತುಂಬ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಬೇಕು. ಇನ್ನೊಂದು ಉದಾಹರಣೆ ಕೊಟ್ಟಿದ್ದಾರೆ. ಒಬ್ಬ ಪೊಲೀಸ್ ಅಧಿಕಾರಿ ಬೈ ಮಿಸ್ಟೇಕ್ ಯಾರನ್ನೂ ಅರೆಸ್ಟ್ ಮಾಡಬೇಕಿತ್ತು, ಬೈ ಮಿಸ್ಟೇಕ್ ಇನ್ನೊಬ್ಬನನ್ನು ಅರೆಸ್ಟ್ ಮಾಡ್ತಾನೆ. ಇಲ್ಲೂ ಸಹ ಅವನಿಗೊಂದು ಎಕ್ಸೆಪ್ಷನ್ ಅವೈಲೇಬಲ್ ಇದೆ ಸೆಕ್ಷನ್ 76 ಪ್ರಕಾರ. ವಿಧಿಯ ಪ್ರಕಾರ ಬದ್ಧನಾಗಿರುವ ಅಥವಾ ಸಂಗತಿಯ ತಪ್ಪು ಗ್ರಹಿಕೆಯಿಂದ ವಿಧಿಯ ಪ್ರಕಾರ ಬದ್ಧನಾಗಿರುವುದರಿಂದ
ಆ ವ್ಯಕ್ತಿ ನಂಬಿ ಮಾಡಿರುವಂತಹ ಕೃತ್ಯ ಇದೆಯಲ್ಲ ಅದೊಂದು ಎಕ್ಸೆಪ್ಷನ್. ಅಂದರೆ ಪೊಲೀಸ್ ಆಫೀಸರ್ ಬೈ ಮಿಸ್ಟೇಕ್, ಅಂದರೆ ಇವನೇ ಮರ್ಡರ್ ಮಾಡಿರಬಹುದೇನೋ ಅನ್ನುವಂಥ ಒಂದು ಮಿಸ್ಟೇಕ್ನಲ್ಲಿ ಒಂದು ಅರೆಸ್ಟ್ ಮಾಡಿದಾಗ, ರಾಂಗ್ಫುಲ್ ಕನ್ಫೈನ್ಮೆಂಟ್ ಮಾಡಿದಾಗ ಅದು ಒಂದು ತಪ್ಪಾಗಲ್ಲ, ಅದೊಂದು ಅಪರಾಧ ಆಗಲ್ಲ ಅನ್ನೋದೊಂದು ಜನರಲ್ ಎಕ್ಸೆಪ್ಷನ್ ಇದೆ. ಸೊ ಅದು ಎಲ್ಲ ಕಡೆ ಅಪ್ಲೈ ಆಗುತ್ತೆ ಅನ್ನೋದನ್ನು ಸೆಕ್ಷನ್ 6 ಹೇಳುತ್ತೆ. ಓವರ್ ಆಲ್ ಜನರಲ್ ಎಕ್ಸೆಪ್ಷನ್ ಏನು ನಾವು ಸೆಕ್ಷನ್ 76ಇಂದ 106 ತನಕ ಕಲಿತೇವೆ, ಚಾಪ್ಟರ್ 4ಅಲ್ಲಿ ಕಲಿತೇವೆ, ಅದು ಇಡೀ ಆ್ಯಕ್ಟ್ನ ಎಲ್ಲ ಸೆಕ್ಷನ್ಗಳಿಗೂ ಸಂಬಂಧಪಡ್ತವೆ ಅನ್ನೋದನ್ನು ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು. ಅದನ್ನು ಪ್ರತಿ ಡೆಫಿನಿಷನಲ್ಲೂ, ಪ್ರತಿ ಇಲಸ್ಟ್ರೇಷನಲ್ಲೂ ಅಥವಾ ಪ್ರತಿ ಪೀನಲ್ ಪ್ರಾವಿಷನಲ್ಲೂ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಅದನ್ನು ನಾವೇ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿ ಸೆಕ್ಷನ್ 6 ಹೇಳುತ್ತೆ. ಇನ್ನು ಸೆಕ್ಷನ್ 7 ಒಮ್ಮೆ ವಿವರಿಸಿದ ಪದಾವಳಿಯ ಭಾವ ಈ ಬಗ್ಗೆ ಮಾತಾಡ್ತದೆ. ಇದು ಹೇಳುತ್ತೆ, ಯಾವುದೋ ಒಂದು ಪದವನ್ನು ಈ ಕೋಡ್ನ ಯಾವುದೋ ಒಂದು ಕಡೆ ನಾವು ಎಕ್ಸ್ಪ್ಲೇನ್ ಮಾಡಿದ್ದೀವಿ ಅಂತ ಹೇಳಿದರೆ ಮುಂದೆ ಎಲ್ಲ ಕಡೆಯೂ ಸಹ ಆ ಶಬ್ದಕ್ಕೆ ಅದೇ ಅರ್ಥವನ್ನು ನಾವು ಅಂದ್ಕೊಳ್ಬೇಕು. ಪುನಃ ಎಕ್ಸ್ಪ್ಲೇನ್ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಕಾಂಟ್ರರಿ ಅಂದರೆ ವಿರೋಧಾಭಾಸ ಇಲ್ಲ ಅಂತ ಹೇಳಿದರೆ ಖಂಡಿತವಾಗ್ಲೂ ಒಮ್ಮೆ ಯಾವ ಎಕ್ಸ್ಪ್ಲನೇಷನ್ ಅನ್ನು ಕೊಟ್ಟಿದ್ದಾರೆ ಅದನ್ನು ಥ್ರೂ ಔಟ್ ದಿ ಆ್ಯಕ್ಟ್ ನಾವು ಉಪಯೋಗಿಸ್ಕೊಳ್ಬೇಕು ಅಂತ ಸೆಕ್ಷನ್ 7 ಹೇಳುತ್ತೆ. ಇನ್ನು ಸೆಕ್ಷನ್ 8 ಇದು ಲಿಂಗದ ಬಗ್ಗೆ ಮಾತಾಡುತ್ತೆ ಮತ್ತು ಹೇಳುತ್ತೆ, ಈ ಇಡೀ ಕೋಡ್ನಲ್ಲಿ, ಇಡೀ ಸಂಹಿತೆಯಲ್ಲಿ ಎಲ್ಲೇ ಸಹ ಅವನು ಅನ್ನುವಂತಹ ಒಂದು ಶಬ್ದ ಬಳಕೆ ಆಗಿದ್ದರೆ ಅದು ಗಂಡಸು ಮತ್ತು ಹೆಂಗಸು ಇಬ್ಬರಿಗೂ ಸಹ ಬಳಸಲಾಗ್ತದೆ. ಅಂದರೆ ಹೀ ಅನ್ನೋ ವರ್ಡ್ ಇದೆಯಲ್ಲ ಅದು ಗಂಡಸು ಮತ್ತು ಹೆಂಗಸು ಇಬ್ಬರಿಗೂ ಬಳಸಲಾಗುತ್ತೆ. ನಾವು ಅವನು ಅಂತ ಕೊಟ್ಟ ಕೂಡಲೇ ಇದು ಮಹಿಳೆಯರಿಗೆ ಅಪ್ಲಿಕೇಬಲ್ ಅಲ್ಲ ಅಂತ ಅಂದ್ಕೊಳ್ಳೋದಲ್ಲ. ಅವನು ಅನ್ನೋದು ಒಬ್ಬ ಪುರುಷ ಮತ್ತು ಮಹಿಳೆ ಇಬ್ಬರಿಗೂ ಸಹ ಸಂಬಂಧಪಟ್ಟ, ಇಬ್ಬರಿಗೂ ಸರಿಯಾಗಿ ಬಳಸಲಾದ ಶಬ್ದ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕಂತೇಳಿ ಸೆಕ್ಷನ್ 8 ಹೇಳುತ್ತೆ. ಸೆಕ್ಷನ್ 9 ವಚನಕ್ಕೆ ಸಂಬಂಧಪಟ್ಟಿದ್ದು. ಇಲ್ಲಿ ಏಕವಚನ ಇದ್ದರೆ ಅದನ್ನು ಬಹುವಚನವಾಗಿಯೂ, ಬಹುವಚನವಿದ್ದರೆ ಅದನ್ನು ಏಕವಚನವಾಗಿಯೂ ಅರ್ಥ ಮಾಡ್ಕೊಳ್ಬಹುದು. ಇಲ್ಲಿ ಒಂದು ಸಂಖ್ಯೆ ಅಥವಾ ಯಾವುದನ್ನಾದರೂ ಕೊಟ್ಟಿದ್ರೆ ಅದನ್ನು ನಾವು ಏಕವಚನ ಬಹುವಚನ ಎರಡರಲ್ಲೂ ಅರ್ಥ ಮಾಡ್ಕೊಳ್ಬೇಕು. ಆ್ಯಕ್ಟ್ ಕೆಲವೊಮ್ಮೆ ಏಕವಚನದಲ್ಲಿ ಕೊಟ್ಟಿರ್ಬೋದು, ಕೆಲವೊಮ್ಮೆ ಬಹುವಚನದಲ್ಲಿ ಕೊಟ್ಟಿರ್ಬೋದು. ನಾವು ಅದರ ವಿರುದ್ಧವಾದ ವಚನಕ್ಕೂ ಸಹ ಅನ್ವಯಿಸ್ಕೊಳ್ಬೇಕು ಅನ್ನೋದನ್ನು ಸೆಕ್ಷನ್ 9 ಹೇಳುತ್ತೆ. ಮತ್ತು ಸೆಕ್ಷನ್ 10 ಗಂಡಸು ಮತ್ತು ಹೆಂಗಸು ಅಂದರೆ ಏನು ಅಂತ ಹೇಳುತ್ತೆ. ಗಂಡಸು ಅಂತ ಎಲ್ಲೆಲ್ಲ ಮೆನ್ಷನ್ ಆಗಿದೆ ಅಲ್ಲಿ ಅದು ಯಾವುದೇ ವಯಸ್ಸಿನ ಒಬ್ಬ ಪುರುಷ ವ್ಯಕ್ತಿ ಆಗಿರಬಹುದು. ಇನ್ನು ಹೆಂಗಸು ಅಂತ ಹೇಳಿದರೆ ಅದು ಯಾವುದೇ ಏಜಿನ ಒಬ್ಬ ಸ್ತ್ರೀ ಆಗಿರಬಹುದು ಅನ್ನೋದನ್ನು ಇಲ್ಲಿ ಸೆಕ್ಷನ್ 10 ಹೇಳುತ್ತೆ. ಇನ್ನು ಸೆಕ್ಷನ್ 11 ವ್ಯಕ್ತಿ ಅಂದರೆ ಏನು ಅನ್ನೋದನ್ನು ಹೇಳುತ್ತೆ. ಇದು ವ್ಯಕ್ತಿ ಅಂದರೆ ನಿಗಮಿತವಾಗಿರದ ಯಾವುದೇ ಕಂಪನಿ ಅಥವಾ ಸಂಘ ಅಥವಾ ವ್ಯಕ್ತಿಗಳ ನಿಕಾಯವನ್ನು ವ್ಯಕ್ತಿ ಅನ್ನುವ ಶಬ್ದ ಒಳಗೊಂಡಿರುತ್ತೆ ಅಂತ ಸೆಕ್ಷನ್ 11 ಹೇಳುತ್ತೆ. ಸೆಕ್ಷನ್ 12 ಹೇಳುತ್ತೆ ಸಾರ್ವಜನಿಕ ಅಂದರೆ ಏನು. ಸಾರ್ವಜನಿಕ ಎಂಬ ಪದವು ಯಾವುದೇ ವರ್ಗದ ಸಾರ್ವಜನಿಕರನ್ನು ಅಥವಾ ಯಾವುದೇ ಸಮುದಾಯವನ್ನು ಒಳಗೊಂಡಿದೆ. ಇಲ್ಲಿ ಯಾವುದೇ ಸ್ಪೆಸಿಫಿಕ್ ಕ್ಯಾಟಗರಿ ಅಂತಿಲ್ಲ, ಯಾವುದೇ ವರ್ಗದ ಸಾರ್ವಜನಿಕರಾಗಿರ್ಬೋದು ಅಥವಾ ಯಾವುದೇ ಸಮುದಾಯ ಆಗಿರ್ಬೋದು ಅದನ್ನು ಸಾರ್ವಜನಿಕ ಅಂತ ಹೇಳ್ಬೋದು ಅಥವಾ ಪಬ್ಲಿಕ್ ಅಂತ ಹೇಳ್ಬೋದು ಅಂತ ಸೆಕ್ಷನ್ 12 ಹೇಳುತ್ತೆ. ಸೆಕ್ಷನ್ 14 ಸರ್ಕಾರಿ ನೌಕರ ಅಂದರೆ ಯಾರಂತ ಹೇಳುತ್ತೆ. ಇದು ಹೇಳುತ್ತೆ, ಸರ್ಕಾರಿ ನೌಕರ ಎಂಬ ಪದಗಳು ಸರ್ಕಾರದ ಪ್ರಾಧಿಕಾರದಿಂದ ಅಥವಾ ಮೇರೆಗೆ ಭಾರತದಲ್ಲಿ ಮುಂದುವರಿಸಲಾದ, ನಿಯುಕ್ತನಾದ ಅಥವಾ ನಿಯೋಜಿತನಾದ ಯಾವುದೇ ಅಧಿಕಾರಿಯನ್ನು ಅಥವಾ ನೌಕರನನ್ನು ಸೂಚಿಸುತ್ತದೆ ಅಂತ ಹೇಳುತ್ತೆ. ಸೆಕ್ಷನ್ 17 ಇದು ಸರ್ಕಾರ ಅಂದರೆ ಏನು ಅಂತ ಹೇಳುತ್ತೆ. ಸರ್ಕಾರ ಎಂಬ ಪದ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಎರಡನ್ನೂ ಸೂಚಿಸಬಹುದು ಅಂತ ಸೆಕ್ಷನ್ 17 ಹೇಳುತ್ತೆ. ಇನ್ನು ಭಾರತ ಅಂದರೆ ಏನು ಅನ್ನೋದನ್ನು ಸೆಕ್ಷನ್ 18 ಹೇಳುತ್ತೆ. ಇದು ಹೇಳುತ್ತೆ, ಭಾರತ ಎಂದರೆ ಜಮ್ಮು ಮತ್ತು ಕಾಶ್ಮೀರ ರಾಜ್ಯವನ್ನು ಹೊರತುಪಡಿಸಿ ಭಾರತದ ಭೂಪ್ರದೇಶ. ಇಲ್ಲಿ ನನಗೆ ಒಂದು ಸಣ್ಣ ಕನ್ಫ್ಯೂಷನ್ ಇದೆ. ನಾವು ಸೆಕ್ಷನ್ 1 ಓದುವಾಗ ಅಲ್ಲಿ ಏನು ಅರ್ಥ ಮಾಡ್ಕೊಂಡ್ವಿ, ಜಮ್ಮು ಕಾಶ್ಮೀರ್ ರಿಆರ್ಗನೈಸೇಷನ್ ಆ್ಯಕ್ಟ್ 2019 ನಂತರ ಈ ಒಂದು ಆ್ಯಕ್ಟ್ ಇಡೀ ಭಾರತಕ್ಕೆ ಅಪ್ಲಿಕೇಬಲ್ ಆಗುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಂಡ್ವಿ. ಇದು ಒಂದು ಗಮನಿಸದಂತಹ ಅಂಶವೋ ಏನೋ ನನಗೆ ಅರ್ಥ ಆಗಲಿಲ್ಲ. ಇಲ್ಲಿ ಸಹ ಭಾರತ ಅಂದಾಗ ಜಮ್ಮು ಕಾಶ್ಮೀರವನ್ನು ಸಹ ಸೇರಿಸಿ ಒಂದು ಭೂಪ್ರದೇಶ ಅಂತ ಅರ್ಥಕ್ಕೆ ಬರಬೇಕಿತ್ತು. ಇಲ್ಲಿ ಯಾವುದೇ ಅಮೆಂಡ್ಮೆಂಟ್ ನನಗೆ ನೋಡೋದಕ್ಕೆ ಸಿಗಲಿಲ್ಲ. ಸದ್ಯಕ್ಕೆ ನಾವು ಏನು ಅರ್ಥ ಮಾಡ್ಕೊಳ್ಳೋಣ, ಭಾರತ ಅಂದರೆ ಜಮ್ಮು ಮತ್ತು ಕಾಶ್ಮೀರ ರಾಜ್ಯವನ್ನು ಹೊರತುಪಡಿಸಿದ ಭಾರತ ಭೂಪ್ರದೇಶ ಅಂತ ಸೆಕ್ಷನ್ 18ರಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋಣ. ಬಟ್ ಸೆಕ್ಷನ್ 1ರಲ್ಲಿ ನಾವು ಆಲ್ರೆಡಿ ಅರ್ಥ ಮಾಡ್ಕೊಂಡಿದ್ದೀವಿ ಏನಂತ, ಈ ಆ್ಯಕ್ಟ್ ಇಡೀ ಭಾರತಕ್ಕೆ ಅಂದರೆ ಇನ್ಕ್ಲೂಡಿಂಗ್ ಜಮ್ಮು ಕಾಶ್ಮೀರಕ್ಕೆ ಅಪ್ಲೈ ಆಗುತ್ತೆ ಅನ್ನೋದು ನಿಮ್ಮ ಮನಸ್ಸಿನಲ್ಲಿ ಇರಬೇಕು. ಇನ್ನು 3 ಸೆಕ್ಷನ್ಸ್ ರಿಪೀಲ್ ಆಗಿದೆ ಅಂತ ನಾನು ಮೊದಲಿಗೆ ಹೇಳಿದೆ. ಅದು ಸೆಕ್ಷನ್ 13, ಸೆಕ್ಷನ್ 15 ಮತ್ತು ಸೆಕ್ಷನ್ 16. ಅಂದರೆ ರಾಣಿ, ಬ್ರಿಟಿಷ್ ಭಾರತ ಮತ್ತು ಭಾರತ ಸರ್ಕಾರ ಈ 3 ಶಬ್ದಗಳು ಇದನ್ನು ರಿಪೀಲ್ ಮಾಡಲಾಗಿದೆ, ತೆಗೆದುಹಾಕಲಾಗಿದೆ. ಸೊ ಅವುಗಳನ್ನು ನಾವು ಕಲಿಯಬೇಕಾದ ಅವಶ್ಯಕತೆ ಇಲ್ಲ. ಆ ಬಗ್ಗೆ ಮಾಹಿತಿಯನ್ನು ಮಾತ್ರ ನಿಮಗಾಗಿ ನಾನು ಕೊಟ್ಟಿದ್ದೇನೆ. ನಾನು ಮೊದಲೇ ಹೇಳಿದ ಹಾಗೆ ಅಧ್ಯಾಯ 2ರಲ್ಲಿ ಸುಮಾರು 46 ಸೆಕ್ಷನ್ಗಳನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಮತ್ತು ಒಂದೇ ಸಲ ಎಲ್ಲವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಹೋದರೆ ಸ್ವಲ್ಪ ಹೊರೆ ಅನಿಸ್ತದೆ. ಸೊ ಅದಕ್ಕಾಗಿ ನಾನು ಒಂದಷ್ಟು ಡಿವಿಷನನ್ನು ಮಾಡಿಬಿಟ್ಟು ಈ ತರಗತಿಗಳನ್ನು ಮಾಡ್ತಾ ಹೋಗ್ತೇನೆ.
ಇಲ್ಲಿ ನಾವು ಈ ಸೆಷನ್ನೊಂದಿಗೆ ಸುಮಾರು ಸೆಕ್ಷನ್ 18 ತನಕ ಮುಗಿಸ್ತಾ ಇದ್ದೀವಿ. ಇನ್ನು ಸೆಕ್ಷನ್ 19ರಿಂದ ಮುಂದಿನ ತರಗತಿಯಲ್ಲಿ ನಾವು ಓದ್ತಾ ಹೋಗೋಣ, ಒಂದೊಂದಾಗಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ನಾನು ಮೊದಲೇ ಹೇಳಿದ ಹಾಗೆ ಇಲ್ಲಿ ಸಾಕಷ್ಟು ಸಣ್ಣ ಸಣ್ಣ ಸೆಕ್ಷನ್ಗಳು ಇವೆ, ನಡುವೆ ಒಂದಷ್ಟು ದೊಡ್ಡ ದೊಡ್ಡ ಸೆಕ್ಷನ್ಗಳು ಇವೆ. ಅವುಗಳನ್ನು ನಿಮಗೆ ಚಾರ್ಟ್ ಮುಖೇನ ಎಕ್ಸ್ಪ್ಲೇನ್ ಮಾಡ್ತಾ ಒಂದು ಸಾಲಿನ ಏನು ಸೆಕ್ಷನ್ಗಳಿವೆ ಅವುಗಳನ್ನು ಹಾಗೆ ಹೇಳ್ತಾ ಮುಂದಕ್ಕೆ ಹೋಗೋಣ. ಮತ್ತು ಇದರೊಂದಿಗೆ ನಾನು ಈ ಸೆಷನನ್ನು ನಿಶಾನ್ಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೇನೆ. ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರಿ ತಾನೆ? ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಗಳನ್ನು ಲೈಕ್, ಶೇರ್ ಮತ್ತು ಕಾಮೆಂಟ್ ಮಾಡಿ. ಧನ್ಯವಾದಗಳು.